ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಇವತ್ತು ಮುಲ್ಕಿ ವೆಂಕಟರಮಣ ದೇವಸ್ಥಾನದ ಪ್ರತಿಷ್ಠಾ ಹುಣ್ಣಿಮೆ. ಅಂದಾಜು 15,000-20,000 ಜನರಿಗೆ ಭೂರಿ ಭೋಜನವಿದೆ. ಅದರ ತಯಾರಿ ಹೇಗೆ ನಡೆಯುತ್ತೆ ನೋಡೋಣ ಬನ್ನಿ. ಇವತ್ತು ಮೂಲ್ಕಿಯ ಪ್ರಸಿದ್ಧ ಶ್ರೀ ವೆಂಕಟರಮಣ ದೇವಸ್ಥಾನದ ಉಗ್ರ ನರಸಿಂಹ ದೇವರ ಪ್ರತಿಷ್ಠಾ ಮಹೋತ್ಸವ. ಈ ದಿನ ಊರು ಹೊರವೂರು ಜಾತಿ ಅಂತಕ್ಕೆಲ್ಲ ಬಿಟ್ಟು ಎಲ್ಲ ಸರ್ವ ಜಾತಿಯವರು ಇವತ್ತು ಶ್ರೀ ದೇವರಿಗೆ ಅಭಿಷೇಕಕ್ಕೆ ಮನೆ ತಲಾ ಒಂದರ ಶಿಯಾಳ ತನಕ ದೇವರಿಗೆ ಕೊಟ್ಟು ಶ್ರೀ ದೇವರ ಭೇಟಿ ಮಾಡ್ತಾರೆ. ಹಾಗೆ ಬೆಳಿಗ್ಗೆ 9 ಗಂಟೆಯಿಂದ ಎಲ್ಲರಿಗೂ ಸ್ವಯಂ ಸೇವಕರು ಫಲಾಹಾರ ಬಡಿಸ್ತಾರೆ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಉಂಟು. ಬಂದವರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಅದು 3 ಗಂಟೆ ತನಕ ಉಂಟು. ಹಾಗೆ ರಾತ್ರಿ 7 ಗಂಟೆಯಿಂದ ಮಹಾ ನೈವೇದ್ಯ, ಮಹಾಮಂಗಲಾರತಿ. ಇಲ್ಲಿ ನೀವು ನೋಡಿರ್ಬೋದು, ಸಾಧಾರಣ 12,000-13,000 ಜನರಿಗೆ ರಾತ್ರಿ ದೇವರ ಅನ್ನಪ್ರಸಾದ ಉಂಟು. ಈ ಚೌಕಿಯಲ್ಲಿ ಸಾಧಾರಣ ಒಂದು ಸತಿ ಕುತ್ಕೊಳ್ಳುವಾಗ 1,600ರಿಂದ 1,700 ಜನ ಕುಳಿತು ಊಟ ಮಾಡ್ತಾರೆ. ಹಾಗೆ ಸಾಧಾರಣ 7 ಗಂಟೆಯಿಂದ 12 ಗಂಟೆ ತನಕ ಸಾಧಾರಣ 7 ಸಲ ಇಲ್ಲಿ ದೇವರ ಅನ್ನಪ್ರಸಾದವನ್ನು ತೆಗೆದುಕೊಡ್ತಾರೆ. ಹಾಗೆ ರಾತ್ರಿ 12 ಗಂಟೆ ತನಕ ದೇವರ ಅನ್ನಪ್ರಸಾದ. ಹಾಗೆ ರಾತ್ರಿ ಶ್ರೀ ದೇವರಿಗೆ ರಥೋತ್ಸವ, ಚಂದ್ರಮಂಡಲೋತ್ಸವ, ವಿಶ್ರಾಂತಿ ಪೂಜೆ. ಹಾಗೆ ಶ್ರೀ ದೇವರು ಎಲ್ಲ ಭಜಕರಿಗೂ ಪ್ರಸಾದ ಕೊಡುವ ಈ ಮೂಲ್ಕಿಯಲ್ಲಿ ದೊಡ್ಡ ಒಂದು ಕ್ರಮ ಉಂಟು. ಎಲ್ಲ ನಮ್ಮ ಮೂಲ್ಕಿ ಹೋಬಳಿ ಅಂದೇಳಿ ಉಂಟು. 6-7 ಊರಿನವರಿಗೆ ಇದು ಮೂಲ್ಕಿ ಪುಣ್ಯಕ್ಷೇತ್ರ. ಅಲ್ಲಿಯ ವಯಸ್ಕರು, ಅಬಾಲ ವೃದ್ಧರು ಇಲ್ಲಿ ಬಂದು ಒಂದು ದಿನದ ಸೇವೆ ಮಾಡ್ತಾರೆ. ಅದು ಒಬ್ಬನ ಮ್ಯಾನೇಜ್ಮೆಂಟಿಂದ, ಅಂದರೆ ಒಬ್ಬ ಹೇಳೋದ್ರಿಂದ ಇಲ್ಲಿ 14 ಲೈನ್ನಲ್ಲಿ 28 ಕಟಾರ, ಒಂದು ಸರ್ತಿ ಹೋಗುವಾಗ 28 ಕಟಾರ ಹೋಗ್ತದೆ. ಹಾಗೆ 14 ಅನ್ನ, 14 ಸಾರು, 3 ಬಗೆ ಪಲ್ಯ, 14 ಅದು ಬಡಿಸ್ಲಿಕ್ಕೆ 56 ಜನ ಬೇಕು ಒಂದು ಸರ್ತಿ ಬಡಿಸ್ಲಿಕ್ಕೆ ಸಿಕ್ಕಿದವರಿಗೆ ಇನ್ನೊಂದು ಸರ್ತಿ ಸಿಗುವುದಿಲ್ಲ. ಹಾಗೆ ಅದು 5 ಗಂಟೆಗೆ 6 ಗಂಟೆಗೆ ಕಟಾರ ಹಿಡ್ಕೊಂಡು ಕೂತ್ಕೊಳ್ತಾರೆ. ಹಾಗೆ ಇಲ್ಲಿ ತಯಾರು ಮಾಡುವವರು ಸಾಧಾರಣ ಒಂದು 60-70 ಅಡಿಗೆಯವರಿದ್ದಾರೆ. ನಿನ್ನೆ ಬೆಳಿಗ್ಗೆ ಬಂದಿದ್ದಾರೆ. ಪ್ರತಿಯೊಂದು ಕೈಯಿಂದೇ ಆಗ್ಬೇಕು, ಯಾವುದೇ ಮೆಷನ್ ಇಲ್ಲ. ಕತ್ತಿಯಿಂದೇ ಇದರಿಂದೇ ಕೊಯ್ಬೇಕು, ಯಾವುದೇ ಇದಿಲ್ಲ. ಎಲ್ಲ ತೆಂಗಿನಕಾಯಿ ಸಮೇತ ಕೈಯಿಂದ ಇದು ಮಾಡಬೇಕು. ಇದೊಂದು ಹಿಂದಿನಿಂದ ಕ್ರಮ.